ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ತೀರ್ಮಾನ ಕೈಗೊಳ್ಳೋದ್ರಲ್ಲೇ ಅಸಮರ್ಥರ, ಹೆಸರಿಗೆ ಮಾತ್ರ ಅಧ್ಯಕ್ಷರಾಗಿದ್ದಾರೆ. ಸಿಎಂ ಬದಲಾವಣೆ ಜಟಾಪಟಿ ಬಗೆಹರಿಸಿ ಪರಿಹಾರ ಹೇಳಲು ಖರ್ಗೆಗೆ ಸಾಧ್ಯ ಇಲ್ವಾ? ಒಂದು ರಾಷ್ಟ್ರೀಯ ಪಕ್ಷ, ಆ ಪಕ್ಷಕ್ಕೊಂದು ನಾನಾ ಸಮಿತಿಗಳು, ಆ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಧಿಕಾರ ಇಲ್ಲ ಅಂದರೆ ಅವರು ಅಧ್ಯಕ್ಷರಾಗಿದ್ದುಕೊಂಡು ಏನು ಪ್ರಯೋಜನ? ಸಿಎಂ ಬದಲಾವಣೆ ಜಟಾಪಟಿ ಬಗೆಹರಿಸಿ ಪರಿಹಾರ ಹೇಳೋದಕ್ಕೆ ಖರ್ಗೆಗೆ ಸಾಧ್ಯ ಯಾಕಾಗ್ತಿಲ್ಲ? ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರಾಜ್ಯ ಜೆಡಿಎಸ್ ಅದಕ್ಕೊಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ರಾಹುಲ್ ಗಾಂಧಿ ಹೈಕಮಾಂಡ್ ಎಂದಾದರೆ ಖರ್ಗೆ ಏನು ಮತ್ತೆ? ಪ್ರತಿಯೊಂದಕ್ಕೂ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಪದೇ ಪದೇ ನಿಸ್ಸಹಾಯಕರಂತೆ ವರ್ತಿಸುತ್ತಿರೋದು ಏಕೆ? ಪಟ್ಟ ಕೊಟ್ಟು ಅಧಿಕಾರ ಕೊಡದೆ ಖರ್ಗೆಯನ್ನು ಬಳಸಿಕೊಳ್ಳಲಾಯಿತೆ. ಇಡೀ ದಲಿತ ನಾಯಕರನ್ನ, ದಲಿತ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ ಕಾಂಗ್ರೆಸ್ಸು? ಎಐಸಿಸಿ ಅಧ್ಯಕ್ಷ ಖರ್ಗೆ ತೀರ್ಮಾನ ಕೈಗೊಳ್ಳಲು ಅಸಮರ್ಥರೇ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಎನ್ನುವಂತಹ ಜಟಾಪಟಿ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದರ ಎಫೆಕ್ಟು ಭಾರತದ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ರಚನೆಯಾಗಿದೆ. ಕಾಂಗ್ರೆಸ್ನ ಸ್ವತಂತ್ರ ಸರ್ಕಾರವೂ ಕೂಡ ಕೆಲವೊಂದು ರಾಜ್ಯದಲ್ಲಿದೆ. ಈ ರಾಜ್ಯಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಒಂದು ಪಕ್ಷದ ಆಂತರಿಕ ಒಳಜಗಳಗಳನ್ನು ಬಗೆಹರಿಸುವ ಜವಾಬ್ದಾರಿ ಯಾರಿಗೆ? ರಾಜ್ಯದಲ್ಲಾದರೆ, ಜಿಲ್ಲಾ ಮಟ್ಟದಲ್ಲಿ ಆ ತರಹದೊಂದು ಸಮಸ್ಯೆಗಳಾದರೆ ರಾಜ್ಯ ಮಟ್ಟದ ನಾಯಕರು ಅದನ್ನು ಪರಿಹರಿಸ್ತಾರೆ. ರಾಜ್ಯ ಮಟ್ಟದ ನಾಯಕರುಗಳ ಜೊತೆಗೆ ಪರಸ್ಪರ ನಡೆಯುವಂಥ ಈ ಕಚ್ಚಾಟಗಳಿಗೆ ಯಾರು ಹೊಣೆ ಮತ್ತು ಯಾರು ಪರಿಹಾರ ಕೊಡಬೇಕು? ರಾಷ್ಟ್ರೀಯ ನಾಯಕರಲ್ವೇ? ಎಐಸಿಸಿ ಅಧ್ಯಕ್ಷ ಅಂಥೇಳಿ ಅವ್ರನ್ನ ಪಟ್ಟಕ್ಕೇರಿಸಿದ್ದಾರೆ. ಆ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡಲಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ನೀವು ಒಂದು ಉಚ್ಚಾಟನೆ ಮಾಡುವ ಅಥವಾ ನೋಟಿಸ್ ಕೊಡುವ ಅಥವಾ ತರಾಟೆಗೆ ತೆಗೆದುಕೊಳ್ಳುವ ಅಥವಾ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಒಂದು ಪೂರ್ಣ ಸ್ವಾತಂತ್ರ್ಯ, ಫ್ರೀ ಹ್ಯಾಂಡನ್ನು ನೀವು ಕೊಡದೇ ಇದ್ದರೆ ನೀವು ಮತ್ತೆ ಆ ಪಟ್ಟಕ್ಕೆ ಯಾಕೆ ಕೂರಿಸ್ತೀರಿ? ಭಾರತದ ದಲಿತ ಸಮುದಾಯಕ್ಕೊಂದು ನಾಯಕತ್ವ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚಂದಕ್ಕೆ ನೀವು ಕೂರಿಸಿದಿರೋ. ಫ್ರಿಡ್ಜ್ ತಗೋತೀರಿ, ಒಳ್ಳೆ ಮೀನನ್ನು ಖರೀದಿ ಮಾಡ್ತೀರಿ, ಫ್ರಿಡ್ಜಲ್ಲೇ ತಿಂಗಳು ಪೂರ್ತಿ ಇಡುವುದಾದರೆ ಅದನ್ನ ಫ್ರೈ ಮಾಡೋದು ಯಾವಾಗ? ಅದನ್ನ ಸಾಂಬಾರು ಮಾಡೋದು ಯಾವಾಗ? ಹೆಸರಿಗಷ್ಟೇ ಪಟ್ಟ, ಅಧಿಕಾರ ಖರ್ಗೆ ಕೈಯಲ್ಲಿಲ್ಲ. ಪೊಲೀಸ್ ಆಫೀಸರ್ಸ್ಗಳಿಗೆ ಗನ್ ಕೊಡ್ತೀರಿ, ಶೂಟ್ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ. ಕಳ್ಳರನ್ನು ನಿಯಂತ್ರಣ ಮಾಡೋದು ಹೇಗೆ? ಹಾಗೇನೆ ಜೆಡಿಎಸ್ ಇವತ್ತು ನಾನಾ ತರಹದ ಪ್ರಶ್ನೆಗಳನ್ನು ಹಾಕಿದೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಮರ್ಥವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಯಾಕಾಗ್ತಿಲ್ಲ? ಯಾಕವರು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪವರ್ ಇಲ್ವಾ ಅವ್ರ ಕೈಯಲ್ಲಿ? ದಲಿತ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಸಮುದಾಯವಾಯ್ತ ಕಾಂಗ್ರೆಸ್ಸಿಗೆ? ಹಾಗಾದರೆ ಹೈಕಮಾಂಡ್ ಅಂದರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆನ, ವೇಣುಗೋಪಾಲ, ಸುರ್ಜೇವಾಲ್ರ, ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ, ಸೋನಿಯಾ ಗಾಂಧಿನ? ಯಾರು ಅನ್ನೋದನ್ನು ಸ್ಪಷ್ಟಪಡಿಸಿ. ರಾಜ್ಯದಲ್ಲೀಗ ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಬಂತು. ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡೋದಕ್ಕೊಂದು ನಿಯೋಗ ದೆಹಲಿಯ ಖರ್ಗೆ ನಿವಾಸಕ್ಕೆ ಹೋಯಿತು. ಆ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಹೇಳಿದ್ದು ನನ್ನ ಮನೆ ಬಾಗಿಲಿಗೆ ನೀವು ಬರ್ಕೂಡ್ದು ಅಂತ ಹೇಳಿ. ಅಲ್ರಿ, ರಾಜ್ಯದಲ್ಲೊಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ನೀವು ಕೊಡ್ತೀರಾ ಅಂಥೇಳಿ ರಾಜ್ಯದ ಜನ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನೀವು ನಿಸ್ಸಹಾಯಕರಂತೆ ಕಳುಹಿಸಿಕೊಡ್ತೀರಿ. ಜೊತೆಗೆ ನೀವು ರಾಜ್ಯಕ್ಕೆ ಬಂದಾಗ ಸ್ವತಃ ಒಂದಷ್ಟು ರಾಜ್ಯ ನಾಯಕರು ನಿಮ್ಮ ಹತ್ರಕ್ಕೆ ಬಂದರೆ ನನ್ನ ಕೈಯಲ್ಲೇನೂ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತೀರಿ. ಈ ತರಹದ ವಿಚಾರಗಳನ್ನು ಗಮನಿಸಿಕೊಂಡು ಜೆಡಿಎಸ್ ಇವತ್ತು ಕಾಂಗ್ರೆಸ್ಸಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದೆ, ಅಸಮಾಧಾನಗಳನ್ನು ಹೊರಹಾಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.